ಯಾಕಂದ್ರೆ ತಮಗೆ ಗುರ್ತಿರ್ಲಿ, ಹಿಂದೆ ನಾವು ಇದೇ ಹೂವಿನಿಪ್ಪರಿಗೆ ಒಳಗೆ ಕಾರ್ಯಕ್ರಮ ಮಾಡಿದಾಗ ಚುನಾವಣೆ ಸಮಯದಾಗ ನಮ್ಮ ನಾಡಗೌಡರು ಹಿರಿಯರಿದ್ರು, ನಾವಿದ್ವಿ, ಕುಮಾರಣ್ಣ ಇದ್ವಿ. ರಾತ್ರಿ ನಾವು ಇಲ್ಲಿ ಬಂದಾಗ 12:30 ಆಗಿತ್ತು. ಆ 12:30 ಟೈಮ್ದಾಗ ಜನ ಕುಣಿತಿದ್ರು. ಆ ಕುಣಿದು ನೋಡಿ ಕುಮಾರಣ್ಣ ನಾಡಗೌಡರು ಗಾಬರಿ ಆಗಿದ್ರು. ನೀನು ಅಭಿಮಾನಿಗಳರಿ ಅಂಥವ್ರದವ್ರು ಮರ 12:30ಗೆ ಡ್ಯಾನ್ಸ್ ಮಾಡಾಕತ್ತಾರಲ್ಲ ಅಂತೇಳಿ. ಅದು ಏನಾರ ಇದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದ ಅಂತ ನಾ ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತಿನ ದಿವಸ ತಮಗೆಲ್ಲ ಗುರ್ತಿರುವ ಹಾಗೆ ತಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದವನ್ನು ಮಾಡಿದ್ರಿ. ನಾನು ಶಾಸಕನಾದೆ, ಆದ್ರೆ ದುರ್ದೈವತ್ಯಾತ್ ನಮ್ಮ ಸರ್ಕಾರ ಬರಲಿಲ್ಲ. ಸರ್ಕಾರ ಬರ್ಲಿಕ್ಕೆ ಬಿಡಲಿ, ವಿರೋಧ ಪಕ್ಷದಾಗಿದ್ದು ಏನಾರ ಕೆಲಸ ಮಾಡೋಣಂದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ತಮಗೆಲ್ಲ ಗುರ್ತದ 5 ಗ್ಯಾರಂಟಿಯನ್ನು ಕೊಡೋ ಮುಖಾಂತರ ಅಭಿವೃದ್ಧಿ ಪೂರಾ ಜೀರೋ ಆಗ್ಯದ. ಯಾಕಂತಂದ್ರೆ ನಮ್ಮ ಮುಖ್ಯಮಂತ್ರಿ ಸಲಹೆಗಾರ ಯಾರು ರಾಯರೆಡ್ಡಿ ಅವರು, ಹಿರಿಯ ಶಾಸಕರು, 6 ಬಾರಿ ಶಾಸಕರವ್ರು, ಅವರು ನಮಗೆ ಹೊಲಕ್ಕೆ ಹೋಗೋ ರಸ್ತೆ ಅಂತೇಳಿ ಒಂದು ಸಭೆದಾಗ ಕೇಳಿದ್ರೆ ಅವರು ಒಂದು ಉತ್ತರನ ಕೊಡ್ತಾರೆ. ಎಲ್ಲ ಗ್ಯಾರಂಟಿ ಬಂದ್ ಮಾಡಿದ್ರೆ ನಿಮ್ಮ ಹೊಲಕ್ಕೆ ರಸ್ತೆ ಮಾಡ್ಬೋದು, ಡಾಂಬರ್ ರಸ್ತೆ ಮಾಡ್ಬೋದು ಅಂತೇಳಿ. ಅವರು ಯಾವ ಥರ ಸಿದ್ದರಾಮಯ್ಯವ್ರ ಜೋಡಿ ಅದಾರಂದ್ರೆ ಏಕವಚನದಾಗ ಅವ್ರವರು ಕೂತ್ ಮಾತಾಡ್ತಾರೆ. ಅಷ್ಟು ಆತ್ಮೀಯರವ್ರು. ಅವ್ರ ಪರಿಸ್ಥಿತಿ ಹಂಗೈತಂದ್ರೆ ಇನ್ನು ನನ್ನ ಪರಿಸ್ಥಿತಿ ಹಂಗಿರಬಾರ್ದು ಹೇಳ್ರಿ. ಆದರೂ ಸಹಿತ ನಾನು ಒಂದು ಪಣವನ್ನು ತಟ್ಟಿದ್ದೀನಿ. ಏನಂದ್ರೆ ನೀವು ಭಾಳ ನಿರೀಕ್ಷೆ ಇಟ್ಕೊಂಡು ನಮ್ಮವ ಇವನಿಗೆ ಆಶೀರ್ವಾದ ಮಾಡೋನು ಅನ್ನೋಂಥ ವಿಚಾರ ಇಟ್ಕೊಂಡು ನೀವು ಆಶೀರ್ವಾದವನ್ನು ಮಾಡಿದ್ದೀರಿ. ನಾನು ಪ್ರಾಮಾಣಿಕವಾಗಿ ಎಲ್ಲ ನನ್ನ ಕಾರ್ಯಕರ್ತರಿಗೆ, ನಮ್ಮ ನಾಯಕರಿಗೆ, ನನ್ನ ಕ್ಷೇತ್ರ ಜನರಿಗೆ ಮೊದಲು ಮನವಿಯನ್ನು ಮಾಡಿದ್ದೀನಿ. ನಾನು ಕೆಲಸ ಮಾಡೋಕೆ ರೆಡಿ ಇದ್ದೀನಿ. ನೀವು 10 ಹಲವಾರು 100 ಕೆಲಸ ಹೇಳ್ಬೇಡ್ರಿ. ನಿಮ್ಮ ಗ್ರಾಮದ ಇಂಪಾರ್ಟೆಂಟ್ ಇರುವಂಥ 1-2 ಕೆಲಸ ಹೇಳ್ರಿ. ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇದ್ದು ಮಾಡ್ತೀನಿ ಅನ್ನೋಂಥ ಮಾತನ್ನು ನಾನು ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ. ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಕಾಮಗಾರಿಗಳನ್ನು ನಾನು ಪೂಜೆಯನ್ನು ಮಾಡಿದ್ದೀನಿ. ಎಲ್ಲಿ ಅವಶ್ಯಕತೆ ಅದ ಅವಶ್ಯಕತೆ ಇರುವಂಥ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಅದೇ ರೀತಿ ತಮಗೆಲ್ಲ ಗುರ್ತಿರಲಿ, ಈ ರಾಜ್ಯದಲ್ಲಿ ಒಂದು ಏನೈತಂದ್ರೆ ದಯವಿಟ್ಟು ನೀವು ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ. ಏನೈತಂದ್ರೆ ಒಂದು ಟ್ರೆಂಡ್ ಆಗಿಬಿಟ್ಟದ. ಏನು ಟ್ರೆಂಡಪ್ಪ? ಜನತಾದಳ ಅಂದ್ಕೂಡಲೇ ಒಕ್ಕಲಿಗರ ಪಾರ್ಟಿ, BJP ಅಂದ್ಕೂಡಲೇ ಲಿಂಗಾಯತರ ಪಾರ್ಟಿ, ಕಾಂಗ್ರೆಸ್ ಅಂದ್ಕೂಡಲೇ ಹಿಂದುಳಿದವರ ಪಾರ್ಟಿ ಅಂತೇಳಿ. ಆದ್ರೆ ನಾ ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ, ನಮ್ಮ ಪಾರ್ಟಿ ಒಕ್ಕಲಿಗರ ಪಾರ್ಟಿನೂ ಅಲ್ಲ, ಯಾರ ಪಾರ್ಟಿನೂ ಅಲ್ಲ. ಒಕ್ಕಲಿಗರ ಅಂದ್ರೆ ರೈತರು. ನಮ್ಮ ಪಾರ್ಟಿ ಯಾವುದಾರು ಇದ್ರೆ ಅದು ರೈತರ ಪಾರ್ಟಿ ಅಂತ ನಾವು ಭಾಳ ಅಭಿಮಾನದಿಂದ ಹೇಳಬೇಕಾಗತ್ತೆ ಬಂಧುಗಳೇ. ಇವತ್ತಿನ ದಿವಸ ಯಾವಾಗ ಜನತಾದಳದ ಸರ್ಕಾರ ಬಂದದ, ಆ ರೈತರಿಗೆ ಆ ಭಗವಂತ ಸಹಿತ ಕರುಣೆ ತೋರ್ಯಾನ. ಒಳ್ಳೆ ಮಳೆ ಬೆಳೆ ಆಗ್ಯದ. ಅದೇ ರೀತಿ ರೈತರ ಸಾಲ ಮನ್ನಾ ಆಗಿರ್ಬೋದು. ಇವತ್ತು ಆಲಮಟ್ಟಿ ಡ್ಯಾಮನ್ನು ಕಟ್ಟದಂಥವ್ರು ಯಾರು ಇದ್ರೆ ಅವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆದ್ರೆ ಇವತ್ತು ಆಲಮಟ್ಟಿ ಆಗ್ಯದ ಬಂಧುಗಳೇ. ಆ ಆಲಮಟ್ಟಿ ಆಗ್ಯದ ಅಂತೇಳಿ ಕೆನಲ್ಗಳ ಮುಖಾಂತರ ಅಲ್ಪ ಸ್ವಲ್ಪ ನಮ್ಗೆ ನೀರು ಬರಾಕತ್ತಾವ. ಇಲ್ಲಿ ನಾ ಭಾಷೆನ ಕೊಡ್ಲಿಕ್ಕೆ ಬಯಸ್ತೀನಿ. ಮುಂದಿನ ಚುನಾವಣೆಯಲ್ಲಿ 28ರ ಚುನಾವಣೆಯಲ್ಲಿ NDA ಸರ್ಕಾರ ಬಂದಿದ್ದೇ ಖರೆ ಆದ್ರೆ ನಿಮಗೆ ಮಾತನ್ನು ಕೊಡ್ತೀನಿ. ಈ ಡ್ಯಾಮನ್ನು 524ಕ್ಕೆ ಏರಿಸಿ ಇಡೀ ಜಿಲ್ಲಾ ಸಮುದ್ರ ನೀರಾವರಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಇಲ್ಲಿ ನಾ ಘಂಟಾಘೋಷವಾಗಿ ಹೇಳ್ತೀನಿ ಬಂಧುಗಳೇ. ಯಾಕಂದ್ರೆ ನಾವು ರೈತರ ಪರವಾಗಿರುವಂಥವ್ರು. ನಿಮಗೆಲ್ಲ ಗುರ್ತಿರಲಿ. ಇಲ್ಲಿ ನಿಮ್ಗೆ ಕೇಳಿಕ್ಕೆ ಬಯಸ್ತೀನಿ ನಾನು, OBC ಓಟ್ ಇಂದ ಲೀಡರ್ ಅಂತ ಹೇಳ್ಕೊತಾರೆ ಕಾಂಗ್ರೆಸ್ನವ್ರು. ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನ್ ಕೊಟ್ಟಿದ್ದು ದೇವೇಗೌಡರು. ಹೌದಾ? ಈ ಹಿಂದಿನ ಸರ್ಕಾರದವರು ಆ ರಿಸರ್ವೇಷನ್ ಅಂತ ತೆಗೆದ್ರು. ಆ ತೆಗೆದ ಮ್ಯಾಗ ಇವತ್ತಿಗೆ 2 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು. ಅಲ್ಪಸಂಖ್ಯಾತ ಬಂಧುಗಳಿಗೆ 4% ಯಾಕೆ ಕೊಡಲಿಲ್ಲ ಅವರು? ಯಾರೇ ಬ್ಯಾಡ ಅಂದೇವ ನಾವು? ಇಲ್ಲ, ವೋಟ್ ಬ್ಯಾಂಕ್ ಸಂಬಂಧ ನಾವು OBC ಮಾಡ್ತೀವಿ, ಅಲ್ಪಸಂಖ್ಯಾತರು ನಮ್ಮವ್ರನ್ನ ಅಂತ. ಆದ್ರೆ ಅಭಿವೃದ್ಧಿ ಕಾರ್ಯಗಳು ಏನಿಲ್ಲ. ಈ ರಾಜ್ಯದಾಗ ಸಾಮಾಜಿಕ ನ್ಯಾಯ ಸಿಗಬೇಕು, ಈ ರಾಜ್ಯಕ್ಕೆ ಒಳ್ಳೇದಾಗಬೇಕನ್ನಂಥ ವಿಚಾರ ಇಟ್ಕೊಂಡು ಹೊಂಟಂಥ ಏಕೈಕ ಪಾರ್ಟಿ ಯಾವುದಾರು ಇದ್ರೆ ಅದು ಜಾತ್ಯತೀತ ಜನತಾದಳ ಅಂತ ನಾವು ಅಭಿಮಾನದಿಂದ ಹೇಳಬೇಕಾಗತ್ತೆ ಬಂಧುಗಳೇ. ಇವತ್ತಿನ ದಿವಸ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪಾಪ 3 ಸತಿ ಸೋತ್ರವ್ರು.
3 ಸತಿ ಸೋತಾಗ ಕಳೆದ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾವು ಸಾಕಷ್ಟು ಅವ್ರು ಮನವಿಯನ್ನು ಮಾಡಿದ್ರು. ನಮಗೆ ದೇವೇಗೌಡರಿಗೆ, ಕುಮಾರಣ್ಣಗ, ಎಲ್ಲ ನಾಯಕರಿಗೂ ಹೇಳ್ಕೊಂಡ್ರು ಅವ್ರು, ಬೇಡ ಇವತ್ತಿನ ಚುನಾವಣೆ ನಾವು ಸೋಲ್ತೀವಿ, ನಾನು ನಿಂದ್ರಂಗಿಲ್ಲ, ಯಾರಿಗಾರಿ ಕಾರ್ಯಕರ್ತರಿಗೆ ಕೊಡೋಣ ಅಂತ ಮಾತನ್ನ. ಅವಾಗ ಕುಮಾರಸ್ವಾಮಿ ದೇವೇಗೌಡರು ಏನು ಹೇಳಿದ್ರಂದ್ರೆ, ಅದು ಸೋಲು ಚುನಾವಣೆ ಐತಿ, ನೀನೇ ನಿಂದಿರ್ಬೇಕಂತೇಳಿ ನಿಂದಿರಿಸಿ ಅವ್ರನ್ನ ಸೋಲಿಸಿದ್ರು ಬಂಧುಗಳೇ. ಆದರೂ ಆ ಮನುಷ್ಯ ಸೋತಿಂದ ಕುಗ್ಗಿಲ್ಲ, ಆ ಮತ್ತೆ ಗಟ್ಟಿಯಾಗ್ಯಾನವ. ಗಟ್ಟಿಯಾಗಿ ಈ ರಾಜ್ಯದಾಗ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು, ನಾವು ಜನತಾದಳವನ್ನು ಕಟ್ಟಬೇಕು, ನಾವು ಈ ಸರಿ ಮತ್ತೆ NDA ಗೌರ್ಮೆಂಟ್ ತರಬೇಕನ್ನಂಥ ವಿಚಾರ ಇಟ್ಕೊಂಡು ಹೊಂಟಂಥ ಏಕೈಕ ವ್ಯಕ್ತಿ ಯಾರು ಇದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅಂತ ನಾವು ಹೇಳಬೇಕಾಗತ್ತೆ ಬಂಧುಗಳೇ. ಇವತ್ತು MP MLA ಆಗ್ಬೇಕನ್ನಂಥ ಆಸೆ ಇಲ್ಲ. ಅವ್ರು ಬೇಕಂದ್ರೆ ರಾಜ್ಯಸಭಾ ಆಗ್ಬೋದಿತ್ತು, MLC ಆಗ್ಬೋದಿತ್ತು. ಆದ್ರೆ ಆ ಮನುಷ್ಯನಿಗೆ ಏನಂದ್ರೆ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು, ಇನ್ನೊಮ್ಮೆ ಕುಮಾರಸ್ವಾಮಿ CM ಆಗಬೇಕು, ಈ ರಾಜ್ಯದ ಅಭಿವೃದ್ಧಿ ಆಗಬೇಕು, ಇಲ್ಲೆಲ್ಲ ಸಾಮಾಜಿಕ ನ್ಯಾಯ ಸಿಗ್ಬೇಕನ್ನಂಥ ವಿಚಾರ ಇಟ್ಕೊಂಡು ಹೊಂಟಂಥ ಏಕೈಕ ವ್ಯಕ್ತಿ ಯಾರು ಇದ್ರೆ ಅದು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅಂತ ನಾವು ಅಭಿಮಾನದಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.